ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಸುರಭಿ ಪ್ರಾಪರ್ಟೀಸ್ಗೆ ಸುಸ್ವಾಗತ. ಸ್ನೇಹಿತರೆ ನೋಡಿ, ಈ ಭೂಮಿ ಇದೆಯಲ್ಲ ಎಷ್ಟು ಅದ್ಭುತವಾಗಿದೆ ಅಂದರೆ 2-3 ವಿಧದಲ್ಲಿ ಅತ್ಯಂತ ಅದ್ಭುತವಾದಂಥ ಭೂಮಿ ಸ್ನೇಹಿತರೆ. ಮೈನ್ ಕಾಲುವೆಗೆ ಅಟ್ಯಾಚ್ ಇದೆ. 3 ಬೋರ್ವೆಲ್ ನೀರು ನೋಡಿದ್ರಲ್ಲ, ನೀರು ಎಷ್ಟಿದೆ ಅಂದರೆ ನೀವು ಊಹೆ ಮಾಡೋಕ್ಕಾಗಲ್ಲ ಸ್ನೇಹಿತರೆ. ಅಷ್ಟೊಂದು ಫುಲ್ಲು ವಾಟರ್. ಅದೊಂದೇ ಬೋರಲ್ಲಿ ನೀರು ಓಡ್ತಿರೋದು ನೋಡಿದ್ದು ನೀವು. ಒಂದು ಬೋರಲ್ಲಿ ಅಷ್ಟಿದೆ, ಇನ್ನೂ 2 ಇದೆ. ಲೆಕ್ಕ ಹಾಕ್ಕೊಳ್ಳಿ ಎಷ್ಟಿರ್ಬೋದು ಅಂತ ನೀರು. ಆ ಥರ ಒಂದು ನೀರಿನ ಸೆಲೆ ಇರುವ ಅಪ್ರತಿಮವಾದಂಥ ಭೂಮಿ ಸ್ನೇಹಿತರೆ. ಮೈನ್ ಕಾಲುವೆಗೆ ಅಟ್ಯಾಚ್ ಇದೆ. ಮೈಸೂರಿಗೆ ತುಂಬ ಹತ್ತಿರ, ಬರೀ 32 ಕಿಲೋಮೀಟ್ರ್ ಅಷ್ಟೇ. ಬ್ಯಾಂಗ್ಳೂರಿಗೆ 152 ಆಗುತ್ತೆ. ಒಂದು 800-900 ಮೀಟ್ರ್ ಮಾತ್ರ ಮಣ್ ರೋಡ್ ಅಂದರೆ ಅದು ಕಾಲುವೆ ರೋಡು. ದೊಡ್ಡದಾಗಿದೆ. ಆರಾಮಾಗಿ ನಾವು ರೀಚ್ ಆಗ್ಬೋದು. ಎರಡೂ ಕಡೆ ರಸ್ತೆ ಇದೆ, ಆರಾಮಾಗಿ ರೀಚ್ ಆಗ್ಬೋದು ಸ್ನೇಹಿತರೆ. ಸೂಪರ್ ಭೂಮಿ. ಕಪ್ಪು ಮಣ್ಣಾದರೂ ಅತ್ಯಂತ ಫಲವತ್ತತೆಯಿಂದ ಕೂಡಿದೆ. ಕಬ್ಬು ನೋಡಿ ಎಷ್ಟು ಚೆನ್ನಾಗಿ ಕೂತಿದೆ ನೋಡಿದ್ರೆ, ಎಷ್ಟು ಚೆನ್ನಾಗಿ ಬೆಳೆ ಬಂದಿದೆ. ಅದ್ಭುತವಾದಂಥ ಭೂಮಿ ಸ್ನೇಹಿತರೆ. ಇಲ್ಲಿ ನಿಮಗೆ ಇನ್ನೂ ಒಂದು ಫ್ರೀ ಬೆನಿಫಿಟ್ ಇದೆ. ಅದೇನು ಅಂತ ನೀವು ಕರೆ ಮಾಡಿದಾಗ ನಾನು ನಿಮಗೆ ಹೇಳ್ತೀನಿ, ಅಥವಾ ವಾಟ್ಸಪ್ ಮಾಡಿ, ಅಲ್ಲಿ ನಿಮಗೆ ಅದನ್ನು ಏನು ಅಂತ ತಿಳಿಸ್ತೀನಿ ಸ್ನೇಹಿತರೆ. ರೇಟ್ ಕೂಡ ದುಬಾರಿ ಇಲ್ಲ. ಯಾಕೆಂದರೆ ಮೈಸೂರಿಗೆ ಹತ್ತಿರ ಇರೋ ಈ ಭೂಮಿ ನಿಮಗೆ ನಿಜವಾಗ್ಲೂ ಬೆಸ್ಟ್ ಪ್ರೈಸ್ಗೆ ನಿಮಗೆ ಸಿಗ್ತಾ ಇದೆ. ಅದು ಡಿಸ್ಕ್ರಿಪ್ಷನ್ ಇರುತ್ತೆ, ದಯಮಾಡಿ ಓದಿ ಅದನ್ನು. ನಂತರ ನೀವು ಇಮ್ಮಿಡಿಯೇಟಾಗಿ ಬರಬೇಕು ನೀವು. ಯಾಕೆಂದರೆ ಇಂತಹ ಭೂಮಿ ಇಷ್ಟು ರೇಟ್ಗೆ ಸಿಗೋದು ತುಂಬ ರೇರ್. ಅದು ಮೈಸೂರು ಹತ್ತಿರ. ಓಕೆ, ಇಲ್ಲಿ ಒಂದು ಶೆಡ್ಡು ಕೂಡ ಇದೆ, ತೆಂಗಿನ ಮರಗಳಿದೆ. ಸ್ವಲ್ಪ ಅಂದರೆ 4-5. ಯಾಕೆಂದರೆ ನಾವು ನಿಮ್ಗೆ ಯಾವಾಗಲೂ ಹೇಳ್ತಾ ಇರ್ತೀನಿ, ನಮ್ಮ ರೈತರು ಈ ಮಾಮೂಲಿ ವ್ಯವಸಾಯ ಮಾಡೋವಂಥ ಭೂಮಿನಲ್ಲಿ ಮರಗಳು ಬೆಳೆಯೋದಿಲ್ಲ. ಯಾಕೆಂದರೆ ಮರ ಬೆಳೆದ್ರೆ ನೆರಳಾಗುತ್ತೆ. ನೆರಳು ಬಂದರೆ ಇಳುವರಿ ಕಡಿಮೆ ಆಗುತ್ತೆ. ನಾವು ಏನೇ ಬೆಳೆ ಹಾಕಿದ್ರೂ ಅದು ಇಳುವರಿ ಕಡಿಮೆ ಆಗೋದ್ರಿಂದ ಬೆಳೆಯೋದಿಲ್ಲ. ಅವ್ರ ಸ್ವಂತಕ್ಕೋಸ್ಕರ ಒಂದು 4-5 ಹಾಕ್ಕೊಂಡಿದ್ದಾರೆ. ಈಗ ಬಾರ್ಡ್ರಲ್ಲೂ ಕೂಡ ಒಂದಷ್ಟು ತೆಂಗಿನ ಸಸಿಗಳು ಹಾಕಿದ್ದಾರೆ ಸ್ನೇಹಿತರೆ. ಒಂದಷ್ಟು ಟೀಕ್ ಕೂಡ ಇದೆ, ಒಂದು 4-5 ಟೀಕ್ ಮರ ಇದೆ. ಏನು ಲೆಕ್ಕಕ್ಕಿಲ್ಲ ಬಿಡಿ. ಆದರೆ ಒಂದು ವಿಷಯ ನಿಮ್ಗೆ ಹೇಳೋದೇನು ಗೊತ್ತಾ, ಇದರಲ್ಲಿ ನೀವು ಸೂಪರಾದಂಥ ಅಡಿಕೆ ತೋಟ ಮಾಡಿಬಿಡ್ಬೋದು ಸ್ನೇಹಿತರೆ. ನಿಮ್ಮ ಲೈಫ್ ಟೈಮ್ ಇನ್ಕಮ್ ಸಿಗುತ್ತೆ ನಿಮಗೆ. ಆರಾಮವಾಗಿ ನೀವಿಲ್ಲಿ ಒಂದು 7-8 ವರ್ಷ ನೀವು ಅದನ್ನು ಕಾಪಾಡಿಬಿಟ್ರೆ ಮಿನಿಮಮ್ 60-70 ಲಕ್ಷದ ಮೇಲೆ ನಿಮಗೆ ಇನ್ಕಮ್ ಸಿಗುತ್ತೆ ಪ್ರತಿ ವರ್ಷಕ್ಕೆ. ಅಡಿಕೆ ಹಾಕ್ಕೊಂಡ್ರೆ ನೀವು ಜೊತೆಗೆ ತೆಂಗನ್ನು ಕೂಡ ಹಾಕ್ಕೊಬೋದು, ಮಾವು ಹಾಕ್ಕೊಬೋದು ಸ್ನೇಹಿತರೆ. ಇನ್ನೊಂದಷ್ಟು ತರಾವರಿ ವಿವಿಧ ಹಣ್ಣುಗಳನ್ನ ಕೂಡ ನೀವಿಲ್ಲಿ ಬೆಳೆ ಮಾಡಬಹುದು. ಸ್ವಾಭಾವಿಕವಾಗಿ ಮತ್ತು ಸಾವಯವ ಕೃಷಿಗೆ ಪರ್ಫೆಕ್ಟ್ ಆದಂಥ ಭೂಮಿ ಸ್ನೇಹಿತರೆ. ಪರ್ಫೆಕ್ಟ್ ಸಖತ್ತಾಗಿದೆ. ಒಂದು ಸ್ವಲ್ಪ ಫೆನ್ಸಿಂಗ್ ಮಾಡ್ಕೋಬೇಕು. ಹಾಕಿದ್ದಾರೆ ಫೆನ್ಸಿಂಗ್, ಕಲ್ಲಿದೆ, ಬಟ್ ಅದು ತಂತಿ ಹಾಕಿಲ್ಲ. ಇರಲಿ, ತೊಂದರೆ ಇಲ್ಲ. ಅದೊಂದು ಮಾಡ್ಕೊಬೇಕಾಗುತ್ತೆ ನಾವು. ಜೊತೆಗೆ ಒಂದು ಸುಂದರವಾದಂಥ ತೋಟದ ಮನೆ ಕೂಡ ಕಟ್ಕೊಬೇಕಾಗುತ್ತೆ. ಅದು ಬಿಟ್ಟರೆ ಮಣ್ಣು, ನೀರು, ವಾತಾವರಣ ಸೂಪರ್. ಎಷ್ಟು ಚೆನ್ನಾಗಿದೆ. ಜನರಲ್ ಪ್ರಾಪರ್ಟಿ ಆ್ಯಸ್ ಯೂಶ್ವಲ್. ಯಾರ ತಂಟೆ ತಕರಾರಿಲ್ಲ. ಯಾರ ಜಮೀನು ಮೇಲೆ ಹೋಗಬೇಕಾಗಿಲ್ಲ. ನೀವು ಮಣ್ಣು ದಾರಿ, ಚಾನಲ್ ದಾರಿಲಿ ಹೋಗಿ ನೀವು ಇಲ್ಲಿಗೆ ರೀಚ್ ಆಗಬಹುದು. 2 ಕಡೆ ರೋಡ್ ಅಪ್ರೋಚು ಸಿಗುತ್ತೆ ನಿಮಗೆ. ಇದಕ್ಕೆ ತಾರ್ ರೋಡಿಂದ 2 ಕಡೆ ಚಾನಲ್ ದಾರಿ ಇದೆ. ಆರಾಮಾಗಿ ನೀವು ಇಲ್ಲಿಗೆ ರೀಚ್ ಆಗಬಹುದು ಸ್ನೇಹಿತರೆ. ನೋಡಿ ಎಷ್ಟು ಸುಂದರವಾಗಿದೆ ಪ್ರದೇಶ. ಪೊಲ್ಯೂಷನ್ ಇಲ್ಲ, ಶಬ್ದ ಮಾಲಿನ್ಯ ಇಲ್ಲ. ನೆಮ್ಮದಿಯಾಗಿ ನೀವು ಇಲ್ಲಿ ಒಂದು ಕೃಷಿ ತೋಟ ಮಾಡಬಹುದು. ಇದೇ ಥರದ ಕಬ್ಬು ಹಾಕ್ಬೋದು ನೀವು. ಇನ್ನು ಮುಂದುವರೆದು ಇಲ್ಲಿ ಟೀಕು, ಸಿಲ್ವರು, ಮಹಾಗನಿ, ಸ್ಯಾಂಡಲ್ವುಡ್, ಶ್ರೀಗಂಧನೂ ಕೂಡ ಬೆಳೆ ಮಾಡ್ಬೋದು ಸ್ನೇಹಿತರೆ. ತುಂಬ ಒಳ್ಳೆ ಇಳುವರಿ ಕೊಡುವಂಥ ಮಣ್ಣು, ನೀರು, ವಾತಾವರಣ ಎಲ್ಲ ಸಖತ್ತಾಗಿದೆ. ಜೊತೆಗೆ ವ್ಯವಸಾಯದಲ್ಲಿ ತುಂಬ ಅನುಭವ ಇರುವ ಲೇಬರ್ಸ್ ಕೂಡ ನಿಮಗೆ ಸಿಗ್ತಾರೆ ಸ್ನೇಹಿತರೆ. ಖಂಡಿತ ಸಿಗ್ತಾರೆ. ನೋಡಿ ನೀರು ಹೆಂಗಿದೆಯಲ್ಲ. ಇದೊಂದೇ ಬೋರ್ ನೀರಿದು. ಇನ್ನೂ ಇದೇ ಥರದ 2 ಬೋರ್ ಇದೆ. ಫುಲ್ ವಾಟರ್. ಇಂತಹ ಒಂದು ಜಾಗ, ನೀರಿನ ಸೆರೆ ಇರುವ ಭೂಮಿ ಸಿಗಬೇಕಂದ್ರೆ ತುಂಬ ಕಷ್ಟ ಸ್ನೇಹಿತರೆ.
ಅದರಲ್ಲಿ ಈ ದಿನಗಳಲ್ಲಿ ನೀರಿಗೆ ತುಂಬ ಪ್ರಾಶಸ್ತ್ಯ ಇದೆ ಅಂದರೆ ಇಂಪಾರ್ಟೆನ್ಸ್ ಇದೆ. ಅದರಿಂದ ಇಮ್ಮಿಡಿಯೇಟಾಗಿ ನೀವು ಬಂದು ಪರ್ಚೇಸ್ ಮಾಡ್ಕೊಳ್ಳಿ. ನಿಮಗೆ ಇದು ಒಳ್ಳೆ ಆಸ್ತಿ ಆಗುತ್ತೆ, ಅದೃಷ್ಟ ತರುತ್ತೆ, ಇನ್ಕಮ್ ತರುತ್ತೆ ಸ್ನೇಹಿತರೆ. ಮುಂದೆ ಇದು ನಿಮಗೆ ಒಳ್ಳೆ ಬೆಲೆ ಕೂಡ ಸಿಗುತ್ತೆ. ಸೊ ಅದಕ್ಕೋಸ್ಕರನೇ ನಿಮಗೆಲ್ಲ ರಿಕ್ವೆಸ್ಟ್ ಮಾಡ್ಕೊತಿರೋದು, ಇಮ್ಮಿಡಿಯೇಟಾಗಿ ಬನ್ನಿ. ಮೈಸೂರಿಗೆ ಹತ್ತಿರ ಇದೆ, ಬ್ಯಾಂಗ್ಳೂರಿಗೂ ತುಂಬ ದೂರ ಏನಿಲ್ಲ, ಹತ್ತಿರನೇ, 150 ಕಿಲೋಮೀಟ್ರ್ ದೊಡ್ಡದಲ್ಲ. ಆರಾಮಾಗಿ ನೀವು 2 ಅವರಲ್ಲಿ ಬಂದು ಸೇರ್ಕೊಬೋದು. ಇಂಥ ಭೂಮಿ ಸಿಗಬೇಕಂದ್ರೆ ನಿಜವಾಗ್ಲೂ ಅದೃಷ್ಟ ಮಾಡಿರಬೇಕು. ಯಾಕಂದರೆ ನೀರು ವೆರಿ ಇಂಪಾರ್ಟೆಂಟ್. ನೀರಿಗೆ ಇವತ್ತು ತುಂಬ ಇಂಪಾರ್ಟೆಂಟ್ ಇದೆ. ಬಂದು ನೋಡಿ, ನಿಮಗೆ ತುಂಬಾ ಇಷ್ಟ ಆಗುತ್ತೆ. ನಿಮಗೊಬ್ಬರಿಗೆ ಪರ್ಚೇಸ್ ಮಾಡ್ಕೊಳ್ಳೋಕ್ಕೆ ಜಾಸ್ತಿ ಆಗುತ್ತೆ ಅಂದರೆ 2 ಸ್ನೇಹಿತರು, 3 ಜನನೋ, 4 ಜನನೋ, 5 ಜನನೋ, 6 ಜನನೋ ಸೇರಿಕೊಂಡು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ಒಂದೇ ಕಡೆ ನೀವು ವ್ಯವಸಾಯ ಮಾಡಿ ಬರುವಂಥ ಇನ್ಕಮನ್ನು ಶೇರ್ ಮಾಡ್ಕೊಬೋದು ಸ್ನೇಹಿತರೆ. ಅಷ್ಟು ಅದ್ಭುತವಾದಂಥ ಭೂಮಿ, ತುಂಬ ಚೆನ್ನಾಗಿದೆ. ಸೊ ಬೇಗ ಬನ್ನಿ. ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಸುಬ್ರಹ್ಮಣ್ಯ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸುರಭಿ ಪ್ರಾಪರ್ಟೀಸ್. ದಿಸ್ ಇಸ್ ಮೈನ್ ಕ್ಯಾನಲ್ ಅಟ್ಯಾಚ್ಡ್ superb property friends. Presently farmer cultivating sugar cane in this property and 3 running borewells with a heavy water source and black fertile soil suitable for organic and natural farming. It includes 1 shed also, but we need to build a beautiful and your dream farmhouse in this property friends. And fencing we want to complete this in this property friends, partially fencing. Okay, so general category, pollution free, and there is no any litigation in this property. Clear titles friends. Very near to Mysore, just 32 km from Mysore, 152 km from Bangalore, and 800 to 900 meters mud road, canal road for this property friends. Suitable for organic and natural farming and perfect for investment purpose. We can build a beautiful arecanut farm and mango farm, coconut farm, and all other mixed fruits farm. And also we can cultivate here millets, bananas like this, sugar cane, and all other commercial trees and commercial crops. So hurry up friends, you will get best price for this property friends. Hurry up, visit immediately friends. Thank you so much friends. I am your Subramanya. Namaste, and please visit as soon as possible friends. Thank you so much. Namaste.